ನಮಸ್ಕಾರ ವೀಕ್ಷಕರೇ, ಧ್ರುವ ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಶ್ರೀಧರ್ ಗಾಮನಗಟ್ಟಿ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ನಮ್ಮ ಮನೆ ದೇವರ ಕೃಪಾ ಆಶೀರ್ವಾದದಿಂದ ಹಾಗೂ ನಮ್ಮ ತಂದೆ ತಾಯಿರ ಆಶೀರ್ವಾದದಿಂದ ಮತ್ತು ನಮ್ಮ ವಾಸ್ತುಗುರುಗಳಾದಂಥ ಶ್ರೀ ಪ್ರೇಮ್ ಕುಮಾರ್ ಗುರುಗಳ ಆಶೀರ್ವಾದವನ್ನು ಪಡೆಯುತ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭಿಸೋಣ. ಇವತ್ತಿನ ಸಂಚಿಕೆ ದಿಕ್ಸೂಚಿ ಅಥವಾ ಕಂಪಾಸ್ ಅಂತ ಹೇಳ್ತೀವಿ. ಈ ಕಂಪಾಸ್ ಅನ್ನ ನಾವು ಮನೆ ನೋಡುವಾಗ ಅಥವಾ ನಮ್ಮ ಸೈಟ್ಗಳನ್ನು ನೋಡುವಾಗ ಯಾವ ದಿಕ್ಕು ಯಾವ ಕಡೆಗೆ ಬರುತ್ತೆ ಅಥವಾ ಎಷ್ಟು ಡಿಗ್ರಿ ತಿರುತಾಗಿದೆ ಅನ್ನುವುದನ್ನ ಈ ಕಂಪಾಸ್ ಅಥವಾ ದಿಕ್ಸೂಚಿಯ ಸಹಾಯದಿಂದ ನಾವು ಅದನ್ನ ತಿಳ್ಕೊಳ್ಳಬಹುದು. ವೀಕ್ಷಕರೇ, ನಾನು ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಮನೆಗಳನ್ನ ವೀಕ್ಷಣೆ ಮಾಡಿದ್ದೀನಿ. ವೀಕ್ಷಣೆ ಮಾಡುವ ಸಮಯದಲ್ಲಿ ನನಗೆ ಸುಮಾರು ಜನ ಸಿವಿಲ್ ಇಂಜಿನಿಯರ್ಸ್ಗಳನ್ನು ಸಿಕ್ಕಿದ್ದಾರೆ. ಅವ್ರಿಗೆ ಕೂಡ ಈ ಕಂಪಾಸ್ ಬಗ್ಗೆ ಅಥವಾ ದಿಕ್ಸೂಚಿಗಳ ಬಗ್ಗೆ ಸರಿಯಾದ ಮಾಹಿತಿಗಳು ಕೂಡ ಇಲ್ಲ. ನಾವು ಸುಮಾರು ಜನರಿಗೆ ಕೇಳಿದ್ದೀವಿ ಅಥವಾ ಮತ್ತೆ ಕೆಲವು ಫೋನ್ನಲ್ಲಿ ಮಾತಾಡುವಾಗ ಕೂಡ ಕೇಳಿದ್ದೀವಿ, ನಿಮ್ಮ ಮನೆ ಡಿಗ್ರಿ ಎಷ್ಟಿದೆ, ಚೆಕ್ ಮಾಡಿದ್ದೀರಾ ಹೇಗೆ ಅಂತ ಕೇಳಿದಾಗ ನಮಗೆ ಡಿಗ್ರಿ ಬಗ್ಗೆ ಅಷ್ಟೊಂದು ಸರಿಯಾದ ಮಾಹಿತಿ ಇಲ್ಲ ಅಂತ ಸುಮಾರು ಜನ ನಮಗೆ ಹೇಳಿದ್ದಾರೆ. ಆ ಉದ್ದೇಶದಿಂದ ಈ ದಿಕ್ಸೂಚಿಯ ಬಗ್ಗೆ ಕೆಲವು ವಿಚಾರಗಳನ್ನು ತಮ್ಮೊಂದಿಗೆ ತಿಳಿಸೋಣ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಈ ಸಂಚಿಕೆಯನ್ನ ಮಾಡುತ್ತಿದ್ದೇನೆ. ವೀಕ್ಷಕರೇ, ನಾವು ಯಾವುದೋ ಒಂದು ಸೈಟನ್ನು ಪರ್ಚೇಸ್ ಮಾಡಿದಾಗ ಈ ಸೈಟಿನಲ್ಲಿ ಯಾವ ದಿಕ್ಕು ಯಾವ ಕಡೆಗೆ ಬರುತ್ತೆ ಮತ್ತು ಎಷ್ಟು ಡಿಗ್ರಿ ತಿರುತಿದೆ ಅನ್ನೋದನ್ನು ತಿಳಿದುಕೊಳ್ಳಬೇಕಾದರೆ ನಾವು ಖಾಲಿ ಸೈಟ್ ತಗೊಂಡಾಗ ಈ 4 ದಿಕ್ಕಿಗೂ ಸೈಟ್ ಕೊಟ್ಟವರು ಇಲ್ಲಿ ಕಲ್ಲುಗಳನ್ನ ಹೊಗೆದಿರುತ್ತಾರೆ. ಈ ಕಲ್ಲುಗಳಿಗೆ ನಾವು ಡಿಗ್ರಿ ಚೆಕ್ ಮಾಡುವಕ್ಕಿಂತ ಮುಂಚಿತವಾಗಿ ಈ 4 ಮೂಲೆಗೆ ಕೂಡ ನೇರವಾಗಿ ದಾರವನ್ನು ಕಟ್ಟಿಬಿಟ್ಟು ನಾವು ರೋಡ್ಗೆ ಸರಿಯಾಗಿ ಮುಖ ಮಾಡಿ ನಿಂತುಕೊಂಡು ಈ ಸ್ಥಾನದ ಮಧ್ಯಭಾಗದಲ್ಲಿ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ರೋಡ್ಗೆ ನೇರವಾಗಿ ಮುಖ ಮಾಡಿ ನಿಂತುಕೊಂಡು ಕಂಪಾಸವನ್ನು ನಾವು ಅಂಗೈಯಲ್ಲಿ ಹಿಡಿದುಕೊಂಡು ಈ ರೀತಿ ಸರಿಯಾಗಿ ರೋಡ್ಗೆ ನೇರವಾಗಿ ಹಿಡಿದುಕೊಂಡು ಯಾವ ಡಿಗ್ರಿ ಇದೆ, ಎಷ್ಟು ಡಿಗ್ರಿ ತಿರುತಿದೆ ಅನ್ನುವುದನ್ನ ನಾವು ಸೂಕ್ತವಾಗಿ ಕಂಡು ಹಿಡಿಯಬಹುದು. ಆನಂತರ ಇನ್ನೊಂದು ಸಾಧನೆ ಅಂತಂದ್ರೆ ಇವತ್ತಿನ ಮೊಬೈಲ್ ಅಲ್ಲಿ ಪ್ರತಿಯೊಬ್ಬರು ಮೊಬೈಲ್ ಅಲ್ಲಿ ಕೂಡ ಕಂಪಾಸು ಇದ್ದೇ ಇರತ್ತೆ. ವೀಕ್ಷಕರೇ, ಇದೇ ನಮ್ಮ ಸೈಟು. ಈ ಸೈಟಿನ ಮಧ್ಯಭಾಗದಲ್ಲಿ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ನಿಂತಾಗ ನಾವು ಉತ್ತರ ದಿಕ್ಕಿಗೆ ಮುಖ ಮಾಡಿ ನಿಂತು ಕಂಪಾಸವನ್ನು ಮಧ್ಯಭಾಗದಲ್ಲಿ ಹಿಡಿದುಕೊಂಡಾಗ ಈ ದಿಕ್ಸೂಚಿ ಒಳಗಡೆಗೆ ನೀಡ್ಲು ಇದೆ. ಈ ಕೆಂಪು ಬಣ್ಣದ ನೀಡ್ಲು ಅನ್ನೋದು ಏನಿದೆ ಅಲ್ಲ, ಇದು ಉತ್ತರ ದಿಕ್ಕಿಗೆ ಮಾತ್ರ ನಿಲ್ಲತ್ತೆ. ಉತ್ತರ ದಿಕ್ಕು ಬಿಟ್ಟು ಬೇರೆ ಯಾವ ದಿಕ್ಕಿನಲ್ಲೂ ನಿಲ್ಲಲ್ಲ. ಈ ರೀತಿ ನಾವು ಹಿಡಿದಾಗ ಇದು ರೋಡ್ಗೆ ಕರೆಕ್ಟ್ ಆಗಿ ಮುಖ ಮಾಡಿ ನಿಂತಾಗ ಇದು ಎಷ್ಟು ಡಿಗ್ರಿ ತಿರುತಿದೆ ಅಥವಾ 0 ಇದೆಯಾ, ಅದ ಪ್ಲಸ್ ಇದೆಯಾ ಮೈನಸ್ ಇದೆಯಾ ಅಂತ ಈ ರೀತಿ ನಾವು ಕಂಪಾಸ್ ಮುಖಾಂತರ ದಿಕ್ಕುಗಳನ್ನ ಚೆಕ್ ಮಾಡಿಕೊಳ್ಳಬಹುದು. ಈ ರೀತಿ ನಾವು ಹಿಡಿದಾಗ ಯಾವ ದಿಕ್ಕು ಯಾವ ಕಡೆ ಇದೆ ಅಂತ ಈ ಕಂಪಾಸ್ ನಲ್ಲೇ ಸಿಗತ್ತೆ. ಇದು ಪೂರ್ವ ದಿಕ್ಕು, ಇದು ದಕ್ಷಿಣ ದಿಕ್ಕು, ಇದು ಪಶ್ಚಿಮ ದಿಕ್ಕು. ಈ ರೀತಿಯಾಗಿ ನಾವು ಕಂಪಾಸವನ್ನ ಮುಖಾಂತರ ಎಷ್ಟು ಡಿಗ್ರಿ ಇದೆ, ಹೇಗಿದೆ, ಯಾವ ದಿಕ್ಕು ಇದೆ ಅನ್ನೋದನ್ನು ಇಲ್ಲಿ ಕಂಡು ಹಿಡಿಯಬಹುದು. ವೀಕ್ಷಕರೇ, ಅದೇ ರೀತಿ ಕಂಪಾಸ್ ಬಿಟ್ಟು ಇನ್ನೊಂದು ಮೊಬೈಲ್ ಮುಖಾಂತರ ಕಂಪಾಸ್ ಇರುತ್ತೆ. ಮೊಬೈಲ್ದಲ್ಲೇ ಪ್ರತಿಯೊಬ್ಬರು ಮೊಬೈಲ್ದಲ್ಲೂ ಕಂಪಾಸ್ ಇರುತ್ತೆ. ಅದರ ಮುಖಾಂತರ ಕೂಡ ನಾವು ಯಾವ ರೀತಿ ಡಿಗ್ರಿ ಇದೆ ಅನ್ನೋದನ್ನ ಕಂಡು ಹಿಡಿಬಹುದು. ಈ 4 ಕಡೆಗೆ ದಾರ ಕಟ್ಟಿದಾಗ ಈ ದಾರಕ್ಕೆ ಟಚ್ವಾಗಿ ಈ ರೀತಿ ನಾವು ಮೊಬೈಲ್ ಅನ್ನ ಇಟ್ಟಾಗ ಅಥವಾ ಟಚ್ ಮಾಡಿ ಹಿಡಿದಾಗ ಇದು ಎಷ್ಟು ಡಿಗ್ರಿ ಇದೆ ಅನ್ನೋದನ್ನ ತೋರಿಸುತ್ತೆ. ಈ ಕಡೆಗೆ ನಾವು ನೋಡಿದಾಗ ಇದು ಉತ್ತರ ದಿಕ್ಕು. ಅದೇ ರೀತಿ ನಾವು ಪೂರ್ವ ದಿಕ್ಕಿಗೆ ನೋಡ್ಬೇಕಾದ್ರೆ ಇದನ್ನೇ ಈ ಕಡೆ ಕೂಡ ನೋಡ್ಬೋದು ಯಾವ ದಿಕ್ಕಂತೇಳಿ. ಇದು ಪೂರ್ವ ದಿಕ್ಕು ತೋರಿಸುತ್ತೆ, ಅಥವಾ ಈ ದಾರಕ್ಕಾದ್ರೂ ತೋರಿಸ್ಬಹುದು. ಈ ರೀತಿ ಹಿಡಿದಾಗ ಇದು ಪೂರ್ವ ದಿಕ್ಕು. ಸಪೋಸ್ ನಾವು ಪಶ್ಚಿಮ ದಿಕ್ಕವನ್ನ ನೋಡ್ಬೇಕಾದಾಗ ಇದೇ ಮೊಬೈಲ್ ಅನ್ನ ಈ ರೀತಿಯಾಗಿ ನಾವು
ದಾರಕ್ಕೆ ಟಚ್ ಆಗಿ ಹಿಡಿದಾಗ ಇದು ಪಶ್ಚಿಮ ದಿಕ್ಕು ತೋರ್ಸತ್ತೆ. ಈ ಕಡೆಗಾದ್ರೂ ನೋಡ್ಬೋದು ಅಥವಾ ದಕ್ಷಿಣ ದಿಕ್ಕಿನ ದಾರ ಕಟ್ಟಿದಲ್ಲಿ ಇಲ್ಲಾದ್ರೂ ನೋಡಬಹುದು. ಈ ರೀತಿಯಾಗಿ ನಾವು ಸರಿಯಾಗಿ ದಿಕ್ಕವನ್ನ ಕಂಡು ಹಿಡಿಯಬಹುದು. ವೀಕ್ಷಕರೇ, ಇಷ್ಟೊತ್ತವರೆಗೂ ನಾವು ದಿಕ್ಕುಗಳನ್ನ ಯಾವ ರೀತಿ ನೋಡ್ಬೋದು, ಮನೆಯಲ್ಲಿ ಆಯ್ತು ಅಥವಾ ನಮ್ಮ ಜಾಗಗಳಲ್ಲಿ ಆಯ್ತು ಅನ್ನೋದನ್ನ ನೋಡಿದ್ವಿ. ವೀಕ್ಷಕರೇ, ನಿಮಗೆ ಈ ಸಂಚಿಕೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಈ ಸಂಚಿಕೆಗಳನ್ನು ನಿಮ್ಮ ಗೆಳೆಯರು ಅಥವಾ ಸಂಬಂಧಿಕರಿಗೆ ಹಂಚಿರಿ. ಅವ್ರಿಗೂ ಕೂಡ ವಾಸ್ತು ಬಗ್ಗೆ ಜ್ಞಾನಗಳನ್ನು ತಿಳಿದುಕೊಂಡು ತಮ್ಮಲ್ಲಿರುವ ಸಮಸ್ಯೆಗಳಿಂದ ಹೊರಬರಲು ಪ್ರಯತ್ನಿಸಲಿ. ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ. ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮೊಂದಿಗೆ ಬರುತ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.